ಯಾವ ಆಧಾರದ ಮೇಲೆ ಮಾಡ್ರು? ಅವ್ರ ಹತ್ರ ಯಾವ ಪ್ರೂಫ್ ಇದೆ ಹೊಡೆದದ್ದು? ನೋಡಿದಾರ ಅವರು ನವೀನ್ PSI ಅವ್ರು ಬಂದ್ರೆ ಅವ್ರು ನೋಡಿದಾರ? ಅದೇ ಈ ಮುಸ್ಲಿಂ ಹುಡುಗಿ ಹಿಂದೂ ಯಾವನ್ನ ತಗೊಂಡೋಗಿದ್ರು ಇವತ್ತು ಏನಾಗ್ತಿತ್ತು? ನಿಮ್ಮತ್ತ ಅವ್ನ ತಗೊಂಡೋದು ಹುಡುಗ ಸೇಫ್ ಮಾಡ್ಲಿಕ್ಕೆ ಆಗುದಿಲ್ಲ, ನೆನ್ಪಿಟ್ಕೊಳ್ಳಿ ನೀವು. ನಾವೇನು ಬೀದಿ ಮೇಲೆ ಬೀಳಿಲ್ಲ, ಹಿಂದೂಗಳೇನು ಬೀದಿ ಮೇಲೆ ಬಿದ್ದಿದ್ದಾರೆ ಆ ಥರ ಪದೇ ಪದೇ ಕೇಸ್ ಹಾಕ್ಲಿಕ್ಕೆ. ಹುಡುಗಿಯನ್ನು ರಕ್ಷಣೆ ಮಾಡಿದಂಥ ಹಿಂದೂ ಮುಖಂಡರ ಮೇಲೆ ಒಂದು ತಾಸು ಒಳಗಡೆ ಕಂಪ್ಲೇಂಟನ್ನು ದಾಖಲೆ ಮಾಡ್ತಾರೆ. SP ಅವರಿಗೂ ಕೂಡ ತಪ್ಪು ಮಾಹಿತಿಯನ್ನು ನೀಡಿ ಎಷ್ಟು ತರಾತುರಿಯಲ್ಲಿ ನಮ್ಮ ಮುಖಂಡರುಗಳ ಮೇಲೆ ಕಂಪ್ಲೇಂಟನ್ನು ರೈಸ್ ಮಾಡುವಂಥದ್ದು ಏನಿತ್ತು ಅನ್ನೋದು. SP ಅವರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಕೇಸ್ ಮಾಡೋದಿದು ಗೊತ್ತಾಯ್ತು. ತಪ್ಪು ನೀವು ಮಾಹಿತಿ ಕೊಟ್ಟದ್ರಿಂದನೇ ಅಲ್ಲಿ ಆಗೋದಲ್ವಾ? ಈಗೀಗಿಲ್ಲ ಅವ್ರಿಗೆ ಹೊಡೆದಿದ್ದಾರೆ, ನೀವು ತಕ್ಷಣ ಏನು ಕೇಸ್ ಬುಕ್ ಮಾಡಪ್ಪ ನೋಡುವ ಅಂದ್ರು. ಮಾಹಿತಿ ಕೊಡೋದು ನೀವಲ್ವಾ ತಪ್ಪು? ವಾಸ್ತು ಸಂಗತಿ ಏನಿದೆ ಸ್ಥಿತಿ ಅಲ್ಲಿ ನೀವು ಮನವರಿಕೆ ಮಾಡಲಿಲ್ಲ. ಅವ್ರಿಗೆ ನಾವು ಸೇಫ್ ಆಗಿ ಅವನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದ ನಂತರ ಮಾಡೋಗಿ ಕೇಳಿದ್ರೆ ಯಾರು ಹೊಡೆದಿದ್ದಾರೆ ಬಿಟ್ಟಿದ್ದು ತನಿಖೆ ಮಾಡಿದ್ರೆ ಅಷ್ಟು ಅರ್ಜೆಂಟ್ ಯಾಕಿತ್ತು? FIR ಮಾಡುವಂಥ ಅರ್ಜೆಂಟ್ ಯಾಕಿತ್ತು? ಏನಾಗಿತ್ತು? ಅವನೇನಾದರೂ ಮರ್ಡರ್ ಆಗಿದೆಯಾ? ಅವನೇನು ಕೈಕಾಲು ಮುರಿದೋಗಿದೆಯಾ? ನಿನ್ನೆ ಭಟ್ಕಳದ ಅಂಪಾಲ್ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಂಥ ಒಂದು ಹಿಂದೂ ಯುವತಿಯನ್ನು ಅದೇ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಂಥ ಮುಸ್ಲಿಂ ಯುವಕನೊಬ್ಬ ಕಾರಿನಲ್ಲಿ ಅವಳನ್ನು ಒತ್ತಾಯಪೂರ್ವಕವಾಗಿ ಭಟ್ಕಳದಿಂದ ಸಾಗರಕ್ಕೆ ಹೋಗುವಂಥ ರೋಡಿನಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ, ರೋಡ್ ಪಕ್ಕದಲ್ಲಿರುವಂಥ ನಿರ್ಜನ ಪ್ರದೇಶಕ್ಕೆ ತಗೊಂಡು ಹೋಗಲು ಕಾರನ್ನು ತೆಗೆದು ಕೆಳಗಿಳಿಸ್ತಾನೆ. ಆ ಸಂದರ್ಭದಲ್ಲಿ ಕಾರಿಗೆ ಏನೋ ಸಮಸ್ಯೆ ಆಗಿ ನಿಲ್ತದೆ. ಅದೇ ಸಮಯದಲ್ಲಿ ಆ ರಸ್ತೆಯಲ್ಲಿ ಹೋಗಿ ಬರುವಂಥ ಸ್ಥಳೀಯರು ಮತ್ತು ಅದೇ ರೀತಿ ನಮ್ಮೊಬ್ಬ ಹಿಂದೂ ಕಾರ್ಯಕರ್ತರು ಸಹ ಅದೇ ರಸ್ತೆಯಲ್ಲಿ ತೆರಳುತ್ತಿದ್ದಾಗ ಕಾರಿಗೆ ಸಮಸ್ಯೆ ಆಗಿದೆ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾರೆ. ಆವಾಗ ಕಾರಿನಲ್ಲಿ ಹಿಂದೂ ಯುವತಿ ಇರುವುದು ಗಮನಕ್ಕೆ ಬಂದು ನೇರವಾಗಿ ಅವರು ಪೊಲೀಸ್ ಠಾಣೆಯ ಗಮನಕ್ಕೆ ತರ್ತಾರೆ, ಪೊಲೀಸರ ಗಮನಕ್ಕೆ ತರ್ತಾರೆ. ಅದೇ ರೀತಿ ನಮ್ಮ ಗಮನಕ್ಕೂ ಅದು ಬರ್ತದೆ. ನಾವು ನೇರವಾಗಿ ಆ ಸ್ಥಳಕ್ಕೆ ಧಾವಿಸ್ತೀವಿ. ನಾವು ಧಾವಿಸ್ತಿದ್ದಾಗೆ ನಮ್ಮ ಹಿಂದಿಂದನೇ ಪೊಲೀಸ್ ಜೀಪು ಸಹ ಬರ್ತದೆ. ಪೊಲೀಸರು ಬಂದಾಗ ಆ ಹುಡುಗನನ್ನು ಹಿಡಿದಿಟ್ಕೊಂಡಿರ್ತಾರೆ ಕುಮಾರ್ ಅಂತ ನಮ್ಮ ಕಾರ್ಯಕರ್ತ, ಅವನು ಪೊಲೀಸರಿಗೆ ಅವರನ್ನು ಹ್ಯಾಂಡ್ ಓವರ್ ಮಾಡ್ತಾನೆ. ಪೊಲೀಸರು ಅವನನ್ನು ಮತ್ತು ಆ ಹುಡುಗಿಯನ್ನು ಸೇಫಾಗಿ ಕರ್ಕೊಂಡೋಗಿ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ನಾವು ಸಹ ಠಾಣೆಗೆ ಧಾವಿಸ್ತೀವಿ. ಅಲ್ಲಿ ಹೋಗಿ ಹಿಂದೂ ಯುವತಿ ಇದ್ದಾಳೆ, ಅನ್ಯಾಯಕ್ಕೊಳಗಾಗಿದೆ, ಆ ಯುವತಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವಳಿಂದ ಒಂದು ದೂರು ದಾಖಲಿಸಲು ನಾವು ಠಾಣೆಯಲ್ಲಿ ಗ್ರಾಮೀಣ ಠಾಣೆಯಲ್ಲಿ ನಾವು ಇರ್ತೇವೆ. ನಮಗೆ ಗೊತ್ತಿಲ್ಲದೇನೆ ಗ್ರಾಮೀಣ ಠಾಣೆಯ CPI ಇದ್ದಾರೆ ವೆಂಕಟೇಶನ್ ಅವರು ನಮ್ಮ ವಿರುದ್ಧ ನಾವೇನು ಪೊಲೀಸರಿಗೆ ಸಹಾಯ ಮಾಡಿದ್ವಿ ಅಂದರೆ ಆ ಒಂದು ಹಿಂದೂ ಯುವತಿಗೆ ಇಟ್ಕೊಂಡು ಹೋಗಿದ್ರು ಅದನ್ನು ನಾವು ಹಿಡಿದು ನಮ್ಮ ಕುಮಾರ್ ಅನ್ನೋ ಕಾರ್ಯಕರ್ತ ಹಾಗೂ ನಾವೆಲ್ಲ ಹಿಡಿದು ಪೊಲೀಸರಿಗೆ ಸೇಫಾಗಿ ಹ್ಯಾಂಡ್ ಓವರ್ ಮಾಡಿದ್ದಾಗಲೂ ಇವರು CPI ಅವರು ನನ್ನ ಮೇಲೆ ಮತ್ತು ಕುಮಾರ್ ಅನ್ನೋ ವ್ಯಕ್ತಿ ಮೇಲೆ ದೂರನ್ನು ದಾಖಲಿಸ್ತಾರೆ. ಯಾಕಂತ ಹೇಳಿದ್ರೆ ಹಿಂದೂ ಅಂದರೆ ಆ ಹುಡುಗನನ್ನು ಅಡ್ಡಗಟ್ಟಿದ್ದೇವೆ ಅಂತೇಳಿ. ಇದು ನನಗೆ ಅರ್ಥ ಆಗಲಿಲ್ಲ. ಒಂದು ಯುವತಿದು ಮತ್ತು ಇವತ್ತು ನಿನ್ನೆ ಸಂಜೆ ದೂರು ದಾಖಲಿಸಿದ್ದಾಳೆ. ನನ್ನನ್ನು ಅವನು ಒತ್ತಾಯಪೂರ್ವಕವಾಗಿ ಕಾರಿನಲ್ಲಿ ಕೂರಿಸ್ಕೊಂಡು ಹೋಗಿ ಈ ರೀತಿ ಎಲ್ಲ ನನಗೆ ಲೈಂಗಿಕ ಕಿರುಕುಳ ಮಾಡಲಿಕ್ಕೆ ಒತ್ತಡ ಮಾಡಿದ ಅಂತೇಳಿ. ಅದ್ರ ನಂತರನೂ CPI ಏನಿದ್ದಾರೆ ಗ್ರಾಮೀಣ ಠಾಣೆಯದು, ಅವರು SP ಅವರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾರೆ. ಮಧ್ಯಾಹ್ನ ತಪ್ಪು ಮಾಹಿತಿಯನ್ನು ನೀಡಿ ಮತ್ತು ತರಾತುರಿಯಲ್ಲಿ ಅಂದರೆ ಅವರು ಪ್ರೈಮರಿ ಫೇಸಿ ಎವಿಡೆನ್ಸ್ ಏನೂ ಇಲ್ಲದೇನೆ ತರಾತುರಿಯಲ್ಲಿ ನಮ್ಮ ಮೇಲೆ ಪ್ರಕರಣ ದಾಖಲಿಸ್ಲಿಕ್ಕೆ ಅವರು ಮುಂದಾಗ್ತಾರೆ. ಇದರ ಅರ್ಥ ಅಂತ ಹೇಳಿದ್ರೆ ಇನ್ನು ಮುಂದೆ ಹಿಂದೂಗಳು ಯಾರು ಅಂದರೆ ಹಿಂದೂ ಯುವತಿಯರಿಗೆ ಏನಾದರೂ ಅನ್ಯಾಯ ಆದರೆ ಈ ಹಿಂದೂ ಮುಖಂಡರು ಯಾರು ಇಮಿಡಿಯೇಟಾಗಿ ಅಲ್ಲಿ ಧಾವಿಸಬಾರ್ದು, ಅದು ಹತ್ತಿರಕ್ಕೆಲ್ಲೂ ಬರಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಗ್ರಾಮೀಣ CPI ನಡೆಸ್ಕೊಂಡಂತ ಕಂಡು ಬರ್ತಾ ಇದೆ. ಹಾಗೆ ನಿನ್ನೆ ಭಟ್ಕಳದಲ್ಲಿ ಅನ್ಪಲ್ ಸೂಪರ್ ಮಾರ್ಕೆಟಿಂದ ಹಿಂದೂ ಹುಡುಗಿಯನ್ನು ಒತ್ತಾಯಪೂರ್ವಕವಾಗಿ ಮುಸ್ಲಿಂ ಹುಡುಗ ಲೈಂಗಿಕ ಕಿರುಕುಳ ಕೊಡುವ ಸಲುವಾಗಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ಯುತ್ತಿರುವಾಗ ನಮ್ಮ ಹಿಂದೂ ಮುಖಂಡರು ಹೋಗಿ ಅವರನ್ನು ರಕ್ಷಣೆ ಮಾಡಿ ಕರೆತಂದು ಪೊಲೀಸರಿಗೆ ಒಪ್ಪಿಸಿ ಆ ಹುಡುಗನನ್ನು ಕೂಡ ಪೊಲೀಸರಿಗೆ ಒಪ್ಪಿಸ್ತಾರೆ. ಆದರೆ ಈ ಹುಡುಗಿಯನ್ನು ರಕ್ಷಣೆ ಮಾಡಿದಂಥ ಹಿಂದೂ ಮುಖಂಡರ ಮೇಲೆ ಒಂದು ತಾಸು ಒಳಗಡೆ ಕಂಪ್ಲೇಂಟನ್ನು ದಾಖಲೆ ಮಾಡ್ತಾರೆ, ಪ್ರಕರಣವನ್ನು ದಾಖಲೆ ಮಾಡ್ತಾರೆ. ಅದೇ ಹುಡುಗನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲು ಸಂಜೆ 6 ಗಂಟೆ ತನಕ ಆಗ್ತದೆ. ಇಷ್ಟೊಂದು ತರಾತುರಿಯಲ್ಲಿ ನಮ್ಮ ಹಿಂದೂ ಮುಖಂಡರ ಮೇಲೆ ಪ್ರಕರಣ ದಾಖಲೆ ಮಾಡಲು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ CPI ಅವರಿಗೆ ಅಷ್ಟು ತರಾತುರಿಯ ಅರ್ಜೆನ್ಸಿ ಏನಿತ್ತು. ಹಾಗೆ SP ಅವರಿಗೂ ಕೂಡ ತಪ್ಪು ಮಾಹಿತಿಯನ್ನು ನೀಡಿ ಎಷ್ಟು ತರಾತುರಿಯಲ್ಲಿ ನಮ್ಮ ಮುಖಂಡರುಗಳ ಮೇಲೆ ಕಂಪ್ಲೇಂಟನ್ನು ರೈಸ್ ಮಾಡುವಂಥದ್ದು ಏನಿತ್ತು ಅನ್ನೋದು ನಮ್ಮ ಹಿಂದೂ ಸಂಘಟನೆಯಿಂದ ಆಗ್ರಹ ಆಗಿದೆ. ಅವ್ರ ಮೇಲೂ ಕೂಡ ಗ್ರಾಮೀಣ ಠಾಣೆಯ CPI ಮೇಲೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕು. ಇಷ್ಟು ಎಮರ್ಜೆನ್ಸಿಯಾಗಿ ಮುಖಂಡರ ಮೇಲೆ ಪ್ರಕರಣ ದಾಖಲು ಮಾಡುವಾಗ ಸ್ವಲ್ಪನಾದ್ರು ವಿಚಾರಿಸಿ ಮಾಡಬೇಕು ಅನ್ನುವಂಥ ಅವರಿಗೆ ಸೌಜನ್ಯ ಇಲ್ಲ. ಹಾಗಾಗಿ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಹಾಗೆ ಆ ಹುಡುಗಿಯೂ ಕೂಡ ಆ ಹುಡುಗನ ಮೇಲೆ ತನ್ನನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದಿದ್ದ ಅವನು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾಳೆ. ಆ ಪ್ರಕರಣವೂ ಕೂಡ ಗಂಭೀರವಾಗಿ ತಗೊಳ್ಬೇಕಂತೇಳಿ ಕೇಳ್ತಾ ಇದ್ದೇವೆ.
ನಿನ್ನೆ 9:15ಗೆ ಹಡೋಳಿ ಇರುವ ನನ್ನ ಅಂಗಡಿ ಓಪನ್ ಮಾಡಲಿಕ್ಕೆ ನಾನು ಇದೇ ರೋಡಲ್ಲಿ ಬರುತ್ತಿದ್ದೆ. ಬರುವಾಗ ಒಂದು ಸ್ವಿಫ್ಟ್ ಗಾಡಿ ಇಲ್ಲಿ ಹೊಂಡಲ್ಲಿ ಬಿದ್ದುಕೊಂಡಿತ್ತು. ಬಿದ್ದುವಾಗ ಕೆಲವಷ್ಟು ಮಂದಿ ಅದನ್ನು ಎತ್ತೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಆಗಲಿಲ್ಲ. ಹಂಗೆ ನಾನು ಗಾಡಿ ನಿಲ್ಲಿಸ್ಕೊಂಡು ಗಾಡಿಯನ್ನು ಎತ್ತೋಕ್ಕೆ ಪ್ರಯತ್ನ ಮಾಡಿ ಗಾಡಿ ಅವರು ಜನರ ಸಹಾಯದಿಂದ ಗಾಡಿಯನ್ನು ಮೇಲೆ ಹಾಕಿದ್ರು. ಮೇಲೆ ಹಾಕಿದಾಗ ನಾನು ಇನ್ನೊಂದು ಸೀಟು ನೋಡಿದಾಗ ಒಂದು ಹುಡುಗಿ ಗಾಬರಿಯಿಂದ ಇತ್ತು. ಎಲ್ಲಿ ವಿಚಾರಿಸಿ ಕೇಳಿದಾಗ ಸರಿ ಮಾಹಿತಿ ಕೊಡಲಿಲ್ಲ. ನಂತರ ಆ ಹುಡುಗನ ವಿಚಾರಿಸಿದಾಗ ಅವನು ಮುಸ್ಲಿಮ್ಸ್ ಅಂತ ಗೊತ್ತಾಯಿತು. ಹಾಗೆ ಡೌಟ್ ಬಂದಾಗ ನಾನು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಬರೋದು ಲೇಟ್ ಆಯಿತು. ತುಂಬ ಜನ ಸೇರೋದ್ರಿಂದ ಆಮೇಲೆ ಬಂದು ಅವ್ರನ್ನ ಪೊಲೀಸರಿಗೆ ಒಪ್ಪಿಸಿ ಆಮೇಲೆ ಠಾಣೆಗೆ ಕರ್ಕೊಂಡು ಹೋಗಿದ್ರು. ಪೊಲೀಸರು ಮಾಹಿತಿ ಕೊಟ್ಟ ಮೇಲೆ ನಮ್ಮ ಮೇಲೂ ಪ್ರಕರಣ ಮಾಡಿದ್ದಾರೆ. ಆದರೆ ನಮಗೆ ವಿಚಿತ್ರ ಆಯಿತು, ನಮ್ಮ ಮೇಲೆ ಯಾಕೆ ಪ್ರಕರಣ ಆಯಿತು ಅಂದ್ಕೊಂಡು